ಹ್ಮ್ ನೈಸ್. ಅದು ನೋಡಿ ಮುಖ ಕುಂಬಳಕಾಯಿ ಇದ್ದದ್ದು ಸೋರೆಕಾಯಿ ಆಗ್ಬಿಡುತ್ತೆ. ಹೌದು ಸರ್. ಹಾ ಎಸ್ ಸರ್. ಹೇಳಿ, ಇವಾಗ ತಲೆ ಕೇಳಿಸ್ಕೊಳಲ್ಲ. ಈಗ, ಬೇರೆ ಬೇರೆ ನಿಮ್ಮಲ್ಲಿ ಆದಂತ ಚೇಂಜಸ್, ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗ್ತದೆ ಮೊದಲು? ಹಾ ಆಗ್ತಿದೆ ಸರ್, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಇವಾಗ ಹೌದು. ಆಗ್ತಿದೆ. ಹ್ಮ್ ಆ, ಹೆಲ್ತ್ ನನಗೆ ಜಾಸ್ತಿ ಬೆನಿಫಿಟ್ ಸಿಕ್ಕಿದ್ದು. ಹ್ಮ್ ಅದೇ ಹೇಳ್ತಿದ್ದೀನಲ್ಲ, ನಾವು ಆಯುರ್ವೇದಿಕ್ ಸೆಂಟರ್ ಅಲ್ಲಿ ಇರೋದು, ಆಮೇಲೆ ಹಾಸ್ಪಿಟಲ್ ಅಲ್ಲಿ ಕೂಡ ನಾನು ವರ್ಕ್ ಮಾಡಿದೀನಿ. ಮೆಡಿಸಿನ್ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಮೆಡಿಕಲ್ ಶಾಪ್ ಅಲ್ಲಿ ಹೋದ್ರೆ ಫ್ರೀ ಆಗಿ ಟ್ಯಾಬ್ಲೆಟ್ ಕೊಡೋರು. ಹ್ಮ್ ಸೊ ಸುಮ್ನೆ ಹೋಗ್ತಾನೆ ಇರ್ತಿದ್ವಿ. ಸೊ ಇವಾಗ ನನ್ನ ರೂಮ್ ಅಲ್ಲಿ ಒಂದು ಟ್ಯಾಬ್ಲೆಟ್ ಸಿಗಲ್ಲ ಕೈ ಹಾಕಿದ್ರೆ. ಅವಾಗೆಲ್ಲ ಅಕ್ಕಪಕ್ಕನೇ ಇರ್ತಿತ್ತು ಟ್ಯಾಬ್ಲೆಟ್, ಮೆಂಥೋ ಪ್ಲಸ್. ಅವು ಎಮರ್ಜೆನ್ಸಿ ಬೇಕವು, ಹಿಂಗ್ ಕೈ ಇಟ್ರೆ ಸಿಗ್ಬೇಕು, ಹಂಗ್ ಇಟ್ಕೋತಿದ್ದೆ. ಏ ಹೌದು, ಮೆಂಥೋ ಪ್ಲಸ್, ಜಂಡ ಬಾಂಬು, ಮೆಂಥೋ ಪ್ಲಸ್, ಅಮೃತ ಅಂದ್ರೆ ಮೊದ್ಲು ಯಾರೆಲ್ಲ ಹಚ್ತಾ ಇದ್ರಿ, ಇವಾಗ ಯಾರೆಲ್ಲ ಹಚ್ತಾ ಇಲ್ಲ ಅಸಕಲ. ಹ್ಮ್ ನೋಡಿ, ಎಕ್ಸ್ಟ್ರಾ ಖರ್ಚುಗಳು ತಾನೇ ಹೋಗ್ಬಿಡ್ತು. ಓಕೆ, ಸರಿ. ಇವಾಗ ನಿಮಗೆ ಅದು ಜಂಡ ಬಾಂಬ್ ಹಚ್ಬೇಕು ಅಂತ ಅನಿಸ್ತಾ ಇಲ್ವಾ? ಅದ್ರ ಅವಶ್ಯಕತೆನೇ ಇಲ್ಲ ಸರ್. ತಲೆನೋವು ಬಂದ್ರೆ ಹಚ್ಬೇಕು, ತಲೆನೋವೇ ಬರಲ್ಲ ಅಂದ್ಮೇಲೆ ಎದಕ್ ಹಚ್ಬೇಕು? ಆಮೇಲೆ ಒಂದೊಂದ್ಸರಿ ನಿದ್ದೆ ಬರಲ್ಲ ಅಂತ ಹಚ್ಕೋತಿರ್ತಾರೆ. ಸೊ ಆರಾಮಾಗಿ ನಾನು 9:30 ಅಂದ್ರೆ ಆರಾಮಾಗಿ ಮಲ್ಕೊಂಡ್ಬಿಡ್ತೇನೆ. ಹ್ಮ್ ಸೊ ನಿಮ್ಗೆ ಮೊದಲು ಕಾಫಿ ಟೀ ಅಭ್ಯಾಸ ಇತ್ತ ಮೇಡಮ್? ಹಾ ಇತ್ತು ಸರ್, ಅಷ್ಟೊಂದಿರ್ಲಿಲ್ಲ, ಬಟ್ ಕುಡಿತಾ ಇದ್ದೆ. ಕಾಫಿ ಜಾಸ್ತಿ ಕುಡಿತಾ ಇದ್ದೆ. ಅದು ಯಾಕೋ ಇವಾಗ ನೋಡಿದ್ರೆ ನಂಗೆ ಏನ್ ಕುಡಿಬೇಕು ಅನ್ಸಲ್ಲ. ಕುಡಿಬೇಕು ಅಂತ ಅನಿಸ್ತಾ ಇಲ್ಲ. ಸೂಪರ್. ಸರಿ. ಇವಾಗ ಊಟ ಹೆಂಗ ಅನ್ಸುತ್ತೆ? ನೀವೇ ಅಡಿಗೆ ಮಾಡ್ತಿದ್ದಾನೆ? ಹೌದು ಸರ್, ಮುಂಚೆ ನಾನೇ ಅಡಿಗೆ ಮಾಡ್ತಿದ್ದು, ಇವಾಗೂ ನಾನೇ ಅಡಿಗೆ ಮಾಡ್ತಿದ್ದೆ. ಬಟ್ ಮುಂಚೆ ನಾನು ನನ್ನ ಅಡಿಗೆನೆ ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ ತಿನ್ನಕ್ಕೆ. ಹ್ಮ್ ಆ ಅದನ್ನ ಮಾಡ್ತಿದ್ದೆ, ಬಟ್ ತಿಂತಾ ಇರ್ಲಿಲ್ಲ. ಮತ್ತೆ ಹೊರಗಡೆ ಹೋಗಿ ತಿಂದ್ ಬರ್ತಿದ್ದೆ. ಸೊ ಇವಾಗ ನನ್ನ ಅಡಿಗೆನೆ ಅಮೃತ ತರ ಇದೆ. ವಾವ್, ನೋಡಿ, ಸಿಸ್ಟಮ್ ಅಲ್ಲಿ ನೀವು ನೀರು ಕುಡಿದ್ರೆ ಜ್ಯೂಸ್ ಕುಡ್ದಂಗ ಆಗುತ್ತೆ. ನೀವು ಮಾಡಿಗೆ ನೀವು ಮಾಡಿರೋ ಅಡಿಗೆ ತಿಂದ್ರೆ ಅಮೃತ ತಿಂದಂಗ ಆಗುತ್ತೆ. ಫೋಟೋ ಹೊಡೆದು ಹಾಕ್ಬೇಕಾಗಿರುತ್ತೆ ಗ್ರೂಪ್ ಅಲ್ಲಿ ನಾವು ಊಟ ಮಾಡೋದನ್ನ. ಸೊ ನನ್ಗೆ ಅದನ್ನ ಹೊಡೆದು ಹಾಕುವಷ್ಟು ಪೇಶನ್ಸ್ ಇರಲ್ಲ. ಫೋಟೋ ಹೊಡೆದಿರ್ತೀನಿ, ಒಂದ್ 2 ತುತ್ತು ತಿಂದ ಆದ್ಮೇಲೆ ಫೋಟೋನ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ನಾನು. ಓ, ಅಂದ್ರೆ ಅಷ್ಟು ಹಸುವಾಗುತ್ತೆ ನಿಮ್ಗೆ ಇವಾಗ? ಹಶುವಾಗತ್ತೆ ಸರ್, ತುಂಬಾನೇ ಹಶುವಾಗಿರುತ್ತೆ. ನೋಡಿ, ಎಷ್ಟೋ ಜನಕ್ಕೆ ಹಸಿವೆ ಆಗಲ್ಲ, ತಿಂದದ್ದು ಜೀರ್ಣ ಆಗಲ್ಲ, ಜೀರ್ಣ ಆಗಿದ್ದು ಆಚೆ ಬರಲ್ಲ. ಹೌದು, ಇವಾಗ ನಿಮ್ಗೆ ವಾಶ್ರೂಮ್ ಎಲ್ಲ ಕರೆಕ್ಟ್ ಕ್ಲಿಯರ್ ಆಗ್ತೈತೆ ಮೇಡಮ್? ಕರೆಕ್ಟ್ ಆಗ್ತಿದೆ ಸರ್. ಆಕ್ಚುಲಿ ನನ್ಗೆ ಬಿಸಿಲ್ ಟೈಮ್ ನಲ್ಲಿ ವಾಶ್ರೂಮ್ ಇಂದು ಪ್ರಾಬ್ಲಮ್ ಇತ್ತು. ನನ್ ಬ್ಲೀಡಿಂಗ್ ಆಗ್ತಿತ್ತು ಮುಂಚೆ ಎಲ್ಲ. ಹ್ಮ್ ಸೊ ಎಷ್ಟು ನಾನು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತಗೊಂಡಿದೀನಿ, ಆಮೇಲೆ ಎಳ್ನೀರ್ ಕುಡ್ದಿದೀನಿ. ಏನ್ ಮಾಡಿದ್ರು ಅದು ಹೀಟ್ ಕಡಿಮೆ ಆಗ್ತಿರ್ಲಿಲ್ಲ. ಆ ಮುಖಾಂತರ ಹೋಗ್ತಿತ್ತು. ಬಟ್ ಈ ಸಾರಿ ಚೇಂಜಸ್ ಅಂದ್ರೆ ಬ್ಲೀಡಿಂಗ್ ಒನ್ ಟೈಮು ಆಗಿಲ್ಲ ಸರ್ ನಾನು. ಅಂದ್ರೆ ನಿಮ್ಗೆ ಮೊದಲು ಮೋಷನ್ ಹೋಗ್ಬೇಕಾದ್ರೆ ಸ್ವಲ್ಪ ಬ್ಲಡ್ ಹೋಗ್ತಾ ಇತ್ತಾ? ಹೌದು ಸರ್. ಹ್ಮ್ ಈ ಟೈಮ್ ಅಲ್ಲಿ, ಬೇಸಿಗೆ ಟೈಮ್ ನಲ್ಲಿ ಮಾತ್ರ ಆ ರೀತಿ ಪ್ರಾಬ್ಲಮ್ ಆಗ್ತಿತ್ತು ನನ್ಗೆ. ಈ ಸಾರಿ ಮಾತ್ರ ಯಾವ್ದು ಪ್ರಾಬ್ಲಮ್ ಆಗಿಲ್ಲ ನನ್ಗೆ. ಸೊ ಇವಾಗ ಅದು ನಿಮ್ಗೆ ಕಾಣಿಸ್ಕೊಂಡಿಲ್ಲ? ಇಲ್ಲ ಸರ್. ಸೂಪರ್. ಒಂದು ಕ್ಲಾಪ್ ಹಾರ್ಟ್ ಕೊಡಿ ನೋಡಿ. ಇವ್ರಿಗೆ ಗೊತ್ತಿಲ್ದಂಗೆನೆ ಇವ್ರಿಗೆ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇತ್ತು, ರೈಟ್? ಈ ಸಿಸ್ಟಮ್ ಬಂದಾದ್ಮೇಲೆ ಇವರು ಅದು ಗೊತ್ತೇ ಆಗಿಲ್ಲ ಇವ್ರಿಗೆ, ಹೋಗೇ ಇಲ್ಲ. ಸೊ ಕ್ಲಿಯರ್ ಆಗುತ್ತಾ? ಒಂದೇ ಸ್ಟ್ರೆಚ್ ಕ್ಲಿಯರ್ ಆಗುತ್ತೆ? ಹಾ ಸರ್, ಸೂಪರ್. ಸಿ, ಮನುಷ್ಯನಿಗೆ ಊಟ, ನೀರು, ನಿದ್ದೆ, ಮತ್ತೆ ಮೋಷನ್, ಯೂರಿನೇಷನ್, ಇವು 5 ಸರಿಗಿತ್ತು ಅಂದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವ. ಸೊ ಇವಾಗ ಅನ್ಸುತ್ತೆ ನಿಮ್ಗೆ ನಾನು ಸ್ವರ್ಗದಲ್ಲೇ ಇದೀನಿ ಅಂತ ಅನ್ಸುತ್ತೆ ನಿಮ್ಗೆ? ಏನ್ ಹೇಳಿ? ಇವಾಗ ಅನ್ಸುತ್ತೆ ನಿಮ್ಗೆ ನಾನು ಸ್ವರ್ಗದಲ್ಲೇ ಇದೀನಿ ಇವಾಗ ಅಂತ? ಈ ಸ್ವಲ್ಪ ಮುಂಚೆನೆ ಬರ್ಬೇಕಿತ್ತು, ಟೈಮ್ ವೇಸ್ಟ್ ಮಾಡ್ಕೊಂಡೆ ಅನ್ಸ್ತಾ ಇದೆ. ತುಂಬಾ ಮುಂಚೆನೆ ಬರ್ಬೇಕಿತ್ತು, ಯಾಕೆ ನಾನು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡೆ ಅಂತ ಅನ್ಸ್ತಾ ಇದೆ. ಲೈಫ್ ನ ಲೀಡ್ ಮಾಡಬಹುದಿತ್ತು. ಆಮೇಲೆ ವೇಟ್ ಲಾಸ್ ಕೂಡ 6 kg ವೇಟ್ ಲಾಸ್ ಆಗಿದೆ. ಏನೋ ಒಂದ್ ಭಾರನ ಕಿತ್ತೆಸ್ತಿದೀನಿ ಅಂತ ಅನಿಸ್ತಾ ಇದೆ. ಸೊ 6 ಕಿಲೋ ವೇಟ್ ಲಾಸ್ ಆಯ್ತು. ಇಂಚ್ ಲಾಸ್ ಎಷ್ಟಾಯ್ತ್ರಿ? 4.5 ಇಂಚಸ್ ಆಗಿದೆ ಸರ್. ಹತ್ತತ್ರ 5 ಇಂಚು. ಓಹೋ, ಸೂಪರ್. ಸೊ 83 ದಿವಸದಲ್ಲಿ 6 ಕಿಲೋ ಲಾಸ್ ಆಗಿದೆ. ಮತ್ತೆ 4.5 ಇಂಚು ಇದು ಶುಭ್ರತೆ ಕಂಡಿದೆ. ಹೌದು ಸರ್. ಇವಾಗ ಮತ್ತೆ ಹಳೆ ಡ್ರೆಸ್ಗಳು ಕತ್ತಿ ಸರ್ ನಾನು ಮೊನ್ನೆ ಒಂದು ಸಂಡೇ ಅನ್ಸುತ್ತೆ, ನಾನು ಮದ್ವೆಗೆ ಹೋಗಿದ್ದೆ. ಎಲ್ಲಾರು ಹೊಸ ಡ್ರೆಸ್ ಹಾಕೊಂಡ್ ಬಂದಿದ್ರು. ನಾನು 3 ವರ್ಷದ ಹಿಂದಿನ ಡ್ರೆಸ್ ಹಾಕೊಂಡ್ ಹೋಗಿದ್ದೆ ಸರ್. ಯಾಕೆಂದ್ರೆ ನನ್ ಬಟ್ಟೆ ಎಲ್ಲ ಲೂಸ್ ಆಗ್ತಿದೆ, ಯಾವ್ದು ಫಿಟ್ಟಿಂಗ್ ಇಲ್ಲ. ಫಿಟ್ಟಿಂಗ್ ಮಾಡಿಸ್ಕೊಂಡ್ ಬಂದ್ರು ಒಂದು ವಾರದಲ್ಲೇ ಮತ್ತೆ ಚೇಂಜಸ್ ಆಗ್ತಿದೆ. ಸೊ ಹಾಗಾಗಿ 3 ವರ್ಷದ ಹಿಂದಿನ ಡ್ರೆಸ್ ಹಾಕೊಂಡ್ ಹೋಗಿದ್ದೆ ನಾನು. ಟೈಲರಿಗೆ ತಲೆ ಕೆಟ್ಟೋಗಿರ್ಬೇಕಾಗಿತ್ತು. ಹೌದು. ಸೊ ಅಂದ್ರೆ ಅರ್ಥ ಆಯ್ತಾ? ಸೌಂದರ್ಯ ಇರೋದು ಡ್ರೆಸ್ ಅಲ್ಲ, ನಮ್ಮ ಆಕಾರದಲ್ಲಿ. ಹೌದೌದು.
ನೋಡಿ ನಿಮ್ ಬಾಡಿ ಫಿಟ್ ಅಂಡ್ ಫೈನ್ ಆಗಿದ್ರೆ ನಿಮ್ ಮಾಮೂಲಿ ಡ್ರೆಸ್ ಹಾಕಿದ್ರು ಕೂಡ ಸೂಪರ್ ಆಗಿ ಕಾಣಿಸ್ತೀವಿ. ಸರಿ, ಇವಾಗ ಹೊರಗಡೆ ಹೋದ್ರೆ ನಿಮ್ಮನ್ನ ಗುರುತಿಸ ಏನ್ ಹೇಳ್ತಾರೆ? ಹಾ ಹೇಳ್ತಿದಾರೆ ಸರ್, ತುಂಬಾ ಚೇಂಜಸ್ ಕಾಣಿಸ್ತಿದ್ಯಾ, ಮುಂಚೆ ಇಲ್ಲ ದಪ್ಪ ಇದ್ದೆ, ಏನೋ ಒಂಥರ ಮುಖದಲ್ಲೆಲ್ಲ ಸುಸ್ತು ಕಾಣಿಸ್ತಾ ಇತ್ತು, ಇವಾಗ ಮುಖದಲ್ಲಿ ನಿನಗ್ ಸುಸ್ತೇ ಕಾಣಿಸ್ತಿಲ್ಲ, ಫುಲ್ ಎನರ್ಜಿ ಆಗಿದ್ಯಾ ಅಂತಿದ. ಸೊ ಇನ್ನ ಎಷ್ಟು ಕಿಲೋ ಕಮ್ಮಿ ಆಗ್ಬೇಕು ಮೇಡಮ್ ನೀವು? ಇನ್ನು 2.5 kg. ನೋ ಪ್ರಾಬ್ಲಮ್. ಇಷ್ಟೇ ಆಗಿದೆ ಅಂದ್ರೆ ಇನ್ನು 2 kg ಅದೇ ಈಸಿಯಾಗಿ ಆಗುತ್ತೆ. ಹಾ ಸರ್. ಇವ್ರೊಂದು ಫೋಟೋ ಹಾಕಿ, ಫುಲ್ ಫೋಟೋ ಹಾಕಿ. ಹಾ ಸರ್. ಆಮೇಲೆ ರೆಗ್ಯುಲರ್ ಆಗಿ ಫೋಟೋಗಳನ್ನ ತೆಗೆದಿಟ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಸ್ಕಿನ್ ಕಲರ್ ಅಲ್ಲಿ ಸಾಕಷ್ಟು ಡ್ರಾಸ್ಟಿಕ್ ಚೇಂಜ್ ಆಗಿದೆ, ಪಿಂಕ್ ಆಗ್ತಾ ಇದೆ. ಹೌದು ಸರ್, ಫುಲ್ ಬಾಡಿಯಲ್ಲೂ ಚೇಂಜಸ್ ಆಗ್ತಿದೆ ಸರ್ ಡೇ ಬೈ ಡೇ ನನ್ಗೆ, ಬಟ್ ಗೊತ್ತಾಗಲ್ಲ, ಒಂದ್ ವಾರಕ್ಕೆ ಗೊತ್ತಾಗ್ತಿದೆ ನನ್ಗೆ ಅಷ್ಟೇ. ಸೂಪರ್ ಸೂಪರ್. ದ ಪವರ್ ಆಫ್ ಪ್ರಾಕ್ಟೀಸ್ ಅಂಡ್ ಪವರ್ ಆಫ್ ಮೈಲಿನ್ ನ್ಯೂಟ್ರಿಕೇರ್. ಈಗ